स्पीड हो रहा हूँ, एक्टर स्पीड हो रहा, अभी बाइक क्या स्पीड होने को पड़ेगा सामने वो दूसरा है ना। ये अभी करके नहीं करने दो, बाद में मंडे दिन आपको ये क्या सेटिस्फेक्शन नहीं होगा तो फिर नहीं होगी गाड़ी फाइनल को मत करिए।
क्या कर रहे हैं सर ये समझ रहा नहीं बैठा हुआ मशीन चालो और चिकन हो जाता है सर सर हाँ? लो। वो लोग काम करेंगे, वो अच्छा काम नहीं हुआ, काम नहीं हुआ करके रखेंगे। नहीं साहब वो करके फायदा नहीं इसको मत करो इसको मत करो नहीं मैं क्या बोल रहा हूँ नहीं करके फायदा नहीं अभी देखो सुनो ये लोग जाने वाले भी लोग जा नहीं सकते अभी पूरा चिकन पैकिंग कर दो, पैकिंग है, मैं कर देता हूँ, कर लो पैकिंग, करेंगे, काम करेंगे। आप नहीं पाइपलाइन बाहर आता है उधर है पाइपलाइन उधर पाइप डाले नहीं है अभी देखो अभी डाल के आगे पाइप डाले नहीं उधर पाइप भी बाहर आता है देखो पूरा चिकन करके जा रहे हैं वो लोग पूरा चिकन हुआ है इधर पूरा चिकन नीचे नहीं करने का अच्छा है बनाने से नहीं बनाने का अच्छा है देखो पूरा देखो अभी देखो उधर भी चिकन होता है नहीं, इसके बाद क्या करते देखेंगे ना, करी डालते कि नहीं देखेंगे, चिकन के बाद करी डालते कि नहीं देखेंगे, देखेंगे। ये काम है इसके लिए रुकाने का अच्छा है नहीं रुका तो फायदा नहीं, देखो ಈಗ ಓಲ್ಡ್ ಆ್ಯಂಡಲ್ಲಿ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ಬಸ್ ಡಿಪೋ ಅಪೋಸಿಟ್ ನಿಂತಿರ್ತೀವಿ. ಇಲ್ಲಿ ರಸ್ತೆಯ ದುರಸ್ತಿ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಗರಸಭೆಯ ಅಧಿಕಾರಿಗಳು ಇದ್ದಾರೆ, ಸ್ಥಳೀಯರು ಇದ್ದಾರೆ, ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಇದ್ದಾರೆ. ಈ ರಸ್ತೆ ದುರಸ್ತಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ, ಅದು ಅವರಿಗೆ ಹೇಗೆ ಅನಿಸ್ತು ಅಂತೇಳಿ ಅವರು ಈಗ ಹೇಳ್ತಾರೆ. ಕೇಳುವ ಸರ್ ತಮ್ಮ ಹೆಸರು? ನನ್ನ ಹೆಸರು ಆರ್.ಎಂ. ಶ್ರೀಗಾಂವ್ಕರ್. ನಾನು ಇಲ್ಲಿ ಡಿಪೋ ಹತ್ತಿರ ಇದ್ದೇನೆ. ಇಲ್ಲಿ ಕಾಮಗಾರಿ ನಡೆದಿದೆ, ಆದರೆ ಆ ಕಾಮಗಾರಿ ಇಷ್ಟು ನೋಡ್ತಾ ಇದ್ದೇವೆ, ಅದು ಒಂದು ಸರಿಯಾಗಿ ಕಾಣ್ತಾ ಇಲ್ಲ. ಒಂದು ಇನ್ನೂ ಹೊಂಡಗಳು ಏನು ಕಾಣ್ತಾವೆ, ಅವು ಹೊಂಡಗಳು ಅವು ಸ್ವಲ್ಪ ಮುಚ್ಚಬೇಕಂದ್ರೆ ಸ್ವಲ್ಪ ಕಡಿ ಹಾಕಿ ಅದು ಮುಚ್ಚಿದರೆ ಚಲೋ ನನಗೆ ಅನ್ನಿಸ್ತದೆ. ಆದರೆ ಅದನ್ನು ಮಾಡಲಿಕ್ಕೆ ತಯಾರಿಲ್ಲ ಅವರು. ಕೂಡಲೇ ಅದನ್ನು ಮಾಡಿದರೆ ನನಗೆ ಅದನ್ನು ಕೂಡಲೇ ಮಾಡಿರಿ. ಓಕೆ. ನಮಸ್ಕಾರ. ನಾನು ಇವತ್ತು ಹಳೆದಾಂಡಲಿಯ ರಸ್ತೆ ಬಗ್ಗೆ ಸ್ವಲ್ಪ ಹೇಳಬೇಕಂತಿದ್ದೀನಿ. ಇದು 5 ವರ್ಷಗಳಿಂದನೂ ಇನ್ನೂ ಆಗ್ತಾ ಇಲ್ಲ. ಮೇಲಿನ ಮೇಲೆ ಬರೀ ಅದು ಲೆವೆಲಿಂಗ್ ಮಾಡೋದು ಹೋಗೋದು, ಮತ್ತೆ ಮಳೆಗಾಲದಲ್ಲಿ ಅದೇ ಪರಿಸ್ಥಿತಿ ಆಗ್ತಾಯಿದೆ. ಇಲ್ಲಿ ಬರೋ ಸ್ಕೂಲ್ ಮಕ್ಕಳು, ಇಲ್ಲಿ ಬರುವ ಬಸ್ ಡಿಪೋಗೆ ಬಸ್ ಬರ್ತಾ ಇದ್ದಾವೆ. ಬಸ್ ಎಲ್ಲ ಆ ಕಡೆ ಈ ಕಡೆ ಆಗಿ ಯಾವಾಗ ಬಸ್ ಬೀಳ್ತದೆ ನಮಗೆ ಗೊತ್ತಿಲ್ಲ. ಸ್ಕೂಲ್ ಮಕ್ಕಳು ಯಾವಾಗ ಸಿಕ್ಕೊಂಡ್ಬೀಳ್ತಾರೆ ಗೊತ್ತಿಲ್ಲ. ಭಾಳಷ್ಟು ಕಷ್ಟನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಹಳೆ ದಾಂಡೇಲಿ ಅಂತ ತಿಳ್ಕೊಂಡು ಹಳೆ ದಾಂಡೇಲೇ ಮಾಡಿಟ್ಟಿದ್ದಾರೆ. ಆದರೂ ನಾವು ನಮ್ಮ ಮುನ್ಸಿಪಾಲ್ಟಿ CMC ಅವರು ಇಂಜಿನಿಯರ್ಸ್ ಇದ್ದಾರೆ, ಅವರಲ್ಲಿ ಮನವಿ ಮಾಡಿಕೊಂಡಿದ್ದೀನಿ.
ನಾವೆಲ್ಲ ಮನವಿ ಮಾಡಿಕೊಂಡಿದ್ದೀವಿ. ಅವರು ಆದಷ್ಟು ಬೇಗ ಮಾಡಿಕೊಡ್ತೇನೆ ಅಂತ ತಿಳ್ಕೊಂಡೇಳಿ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಗೆ ಅವರು ಇರ್ತಾರೆ ಅಂತ ತಿಳ್ಕೊಂಡೇಳಿ ನಮ್ಮ ವಿಶ್ವಾಸ ಇದೆ. ಅವ್ರು ಎಷ್ಟು ಬೇಗ ಮಾಡಿಕೊಡ್ತಾರೋ ಅಷ್ಟು ನಾವು ಅವರಿಗೆ ಋಣಿಯಾಗಿರ್ತೀವಿ. ನಾವೇನು ಮನವಿ ಮಾಡಿಕೊಟ್ಟಿದ್ದೀವಲ್ಲ ಆ ಥರ ಇಲ್ಲಿ ಏನೂ ಕೆಲಸ ನಡೀತಾ ಇಲ್ಲ. ಇವ್ರೇನು ಕಮಿಟ್ಮೆಂಟ್ ಮಾಡಿದ್ದಾರೆ ಕಡಿ ಹಾಕ್ತಾರೆ ಅಂತೇಳಿ, ಸೊ ಕಡಿ ಹಾಕಿ ಇಲ್ಲಿ ಏನೂ ಮಾಡ್ತಾ ಇಲ್ಲ. ಇಲ್ಲಿ ಲೆವೆಲ್ ಮಾಡ್ತಾರೆ ಖಾಲಿ. ಲೆವೆಲ್ ಮಾಡಿದರೆ ಇಲ್ಲಿ ಏನಾಗುತ್ತೆ, 4 ವೀಲರ್ ಅಷ್ಟೇ ಹೋಗ್ಬೋದು ಇದರಿಂದ. 2 ವೀಲರ್ ಅಥವಾ ನಡೀತಾ ಹೋಗ್ಲಿಕ್ಕೆ ಆಗಂಗಿಲ್ಲ. ಇವೆಲ್ಲ ಇಲ್ಲಿ ರೋಡೆಲ್ಲ ಮತ್ತೂ ಹಾಳಾಗಿದೆ ಪೂರ್ತಿ. ಸೊ ಇದು ಮತ್ತೆ 2 ದಿನ ಟೈಮ್ ತೊಗೊಂಡಿದ್ದಾರೆ. ಆ 2 ದಿನದಲ್ಲಿ ಕಾಂಕ್ರೀಟ್ ಹಾಕಿ ಕಡಿ ಏನು ಹಾಕ್ತಾರಲ್ಲ ಹಾಕಿ ಲೆವೆಲ್ ಮಾಡಬೇಕು. ಇಲ್ಲಾಂದರೆ ಮತ್ತೆ ನಾವು ಮುಂದಿನ ನಮಗೆ ಏನು ಹೋರಾಟ ಇದೆ ಮುಂದೆ. ನನ್ನ ಹೆಸರು ತಂಬಿ ಅಂತ. ಮತ್ತು ನಾವು ಹಲವಾರು ಸಲ ನಾವು ಮನವಿ ಹೋಗಿ ಕೊಟ್ಟಿದ್ದೀವಿ ಮೊನ್ನೆ. ಮತ್ತು ನಾವು ಸೋಮವಾರ ನಾವು ಯಾವುದೇ ಪರಿಸ್ಥಿತಿ ನಾವು ಬ್ಲಾಕ್ ಮಾಡ್ತೀವಂತ, ರೋಡ್ ಬ್ಲಾಕ್ ಮಾಡ್ತೀವಂತ. ಆದರೂ ನಾವು ಮತ್ತೆ ಹೇಳಿದ್ದೇವೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ನಮಗೆ ಸಮಾಧಾನ ಆಗಲಿಕ್ಕೇ ನಾವು ಮುಂದೆ ಹೋಗ್ತೀವಂತ. ಆದರೆ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು 2 ದಿನದಲ್ಲಿ ನಾವು ಇನ್ನು ಕಲ್ಲಾಕಿ ಇನ್ನು ಮಾಡ್ತಾರಂತ. ನೋಡೋಣ ಏನಾಗುತ್ತೆ ಮುಂದಂತ. ನಮಸ್ಕಾರ. ಇವತ್ತು ಹಳೆ ದಾಂಡೇಲಿ KSRTC ಡಿಪೋ ಮುಂದೆ ನಾವು ಸೇರಿದ್ದೇವೆ. ಹಳೆ ದಾಂಡೇಲಿ ಅಂತ ಹೇಳಿದರೆ ನಗರಸಭೆ ಲೆಕ್ಕಕ್ಕೆ ಸಂಪೂರ್ಣ ಹಳೆನಾದು. ಯಾಕಂತೇಳಿ ನಾನು ನೋಡ್ತಾ ಇದ್ದೇನೆ, ಯಾವುದೇ ಕಾಮಗಾರಿ ಇಲ್ಲಿ ಬರುವುದಿಲ್ಲ. ಹಳೆ ದಾಂಡೇಲಿ ಏನು ಬಂದರೆ JN ರೋಡಿಗೆ ಸಮಾಪ್ತಿ. ಈಗ ನಾವೊಂದು ಉದಾಹರಣೆ ಕೊಡ್ತೇನೆ. JN ರೋಡ್ದಲ್ಲಿ ಈಗ ಒಂದು 5 ವರ್ಷದಲ್ಲಿ 3 ಸರ್ತಿ ಸ್ಟ್ರೀಟ್ ಲೈಟ್ ಚೇಂಜ್ ಆಗುತ್ತೆ. ಈಗ ಮತ್ತೊಂದು ದೊಡ್ಡ ಕಮಾಂಡ್ ಟೈಪಲ್ಲೇ ಕೋಟೆ ಹೆಂಗೆ ಮಾಡ್ತಾರಲ್ಲ ಆ ರೀತಿ ಮಾಡ್ತಾಯಿದ್ದಾರೆ. ಅದು ಮಾಡೋ ಅವಶ್ಯ ಇಲ್ಲ. ಈ ಎಲ್ಲ ಏನು ರಸ್ತೆ ಹಾಳಾಗಿದೆ ಅದನ್ನು ಮಾಡಬೇಕು. ಮತ್ತು ಈ ಡಿಪೋದಿಂದ ಪಟೇಲ್ ಸರ್ಕಾರದವರೆಗೆ ಸಂಪೂರ್ಣವಾಗಿ ರಸ್ತೆ ಅಗಲೀಕರಣ ಮಾಡಿ ಇಲ್ಲೇ ವಿದ್ಯುತ್ ಕಂಬ ಹಾಕಬೇಕು. ಇಲ್ಲೇ ರಾತ್ರಿ ನೀವು ನೋಡಿದ್ರೆ ಇಲ್ಲೇ ಲೈಟೂ ಸಹ ಇರುವುದಿಲ್ಲ. ಇಂಥ ಒಂದು ಗಂಭೀರ ಪರಿಸ್ಥಿತಿ ಇದೆ. ನಗರಸಭೆಯವರು JN ರಸ್ತೆ ಮಾತ್ರ ಅಂತೇಳಿ ತಿಳ್ಕೊಂಡ್ರೆ ಅದು ತಪ್ಪು. ಅದನ್ನು ತಿದ್ದುಪಡಿ ಮಾಡಿ ಈ ಎಲ್ಲ ಕಾಮಗಾರಿ ತೆಗೆದುಕೊಳ್ಬೇಕು. ಈಗ ಈ 5 ವರ್ಷದಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಿವಿಧ ಒಂದು UGD ಕಾಮಗಾರಿ, ಹಳೆಯಾಳ ಕೆನ್ನೀರು, ಹಳ್ಳಾವರಿ ಕೆನ್ನೂರು, ಅನೇಕ ರಸ್ತೆ ಇದರಲ್ಲಿ ನೀರಿಗಾಗಿ ಇಲ್ಲಿ ಅಡ್ಡಿ ರಸ್ತೆ ಹಾಳು ಮಾಡಿ ಅವರು ಯಾವುದೇ ಇದು ಕಾಮಗಾರಿ ಪೂರ್ತಿ ಮಾಡಲಿಲ್ಲ. ಅವ್ರಿಗೇನು ನೀರು ಬೇಕಿತ್ತು ಆ ಪೈಪ್ಲೈನ್ ಹಾಕಿದ್ರು, ಅದಕ್ಕೆ ಸಂಬಂಧಪಟ್ಟ ರಸ್ತೆ ರಿಪೇರಿ ಮಾಡಲಿಲ್ಲ. ಇವತ್ತು ಅದು ನಗರಸಭೆ ಮೇಲೇ ಭಾರ. ಅದು ಎಷ್ಟು ಇವರ ಜವಾಬ್ದಾರಿ ಇದೆ, UGD ಅವ್ರ ಜವಾಬ್ದಾರಿ ಇದೆ. ವಿವಿಧ ನೀರಿನ ಬಗ್ಗೆ ಯೋಜನೆ ಮಾಡಿದ್ದಾರೆ, ಅವರ ಜವಾಬ್ದಾರಿ ಇದೆ. ಅವರಿಗೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಬರೋದಿಲ್ಲ, ಆ ಕಾಂಟ್ರಾಕ್ಟರು ಬರೋದಿಲ್ಲ. ನಾವು ಬೆಳಗ್ಗೆ ಎದ್ದರೆ ನಗರಸಭೆ ಮುಂದೆ ಅಲ್ಲೇ ಹೋಗಿ ಅಲ್ಲೇ ಒದರಾಡಬೇಕು, ಅಲ್ಲೇ ಮಾತಾಡಬೇಕು, ಇಲ್ಲೇ ಬಂದು ಈ ಕೆಲಸ ಮಾಡಿರಿ. ಇವತ್ತು ನಗರಸಭೆಯವರು ಈ ಕೆಲಸ ಮಾಡುತ್ತಾ ಇರೋದು ಅಸಮಾಧಾನ ಇದೆ, ನಮಗೆ ಸಮಾಧಾನಕರ ಅಲ್ಲ. ಇದನ್ನು ಮಣ್ಣು ಇಲ್ಲಿಂದ ತೆಗೆದು ದೊಡ್ಡ ಖರಿ ಇಲ್ಲೇ ಮ್ಯಾಚಿಂಗ್ ರೀತಿಯಲ್ಲಿ ಹಾಕಬೇಕು. ಹಾಕಿ ಮುಂದೆ ಏನು ಟೆಂಡರ್ ಆಗ್ತದೆ ಅದು ಪೂರ್ತಿ ಕಾಮಗಾರಿ ಮಾಡಿದ್ರೆ ಅದು ಸರಿ. ಇಲ್ಲಂದರೆ ಇದೇ ಪರಿಸ್ಥಿತಿ, ಇಲ್ಲಿ ಓಡಾಡಲಿಕ್ಕೆ ಬಹಳ ಕಷ್ಟ. ಈ ಹಳೆ ದಾಂಡೇಲಿ ಅಂತ ಹೇಳಿದ್ರೆ ಇಲ್ಲಿಂದ ಇಡೀ ದಾಂಡೇಲಿಗೆ ಸಂಬಂಧಪಟ್ಟ 3 ಸ್ಮಶಾನ ಇದೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ. ಆ ಸ್ಮಶಾನಕ್ಕೆ ಜನರಿಗೆ ಹಾಗೂ ಸಹ ನಗರಸಭೆಗೇ ಶಾಪ್ ಹಾಕಬೇಕಾಗಿದೆ. ಯಾಕಂದರೆ ನಗರಸಭೆ ರಸ್ತೆ ಅಂತೇಳಿ. ಆದರೆ ನಗರಸಭೆಯವರು ಜವಾಬ್ದಾರಿ ಇದೆ. ಆ ಸಂಬಂಧಪಟ್ಟ ವಿವಿಧ ಗುತ್ತಿಗೆದಾರರನ್ನು ಕರೆದು ನೀವೆಲ್ಲ ನಿಂತು ಈ ಕೆಲಸ ಮುಗಿಸ್ಕೊಡ್ರಿ ಅಂತೇಳಿ ಧೈರ್ಯವಾಗಿ ಹೇಳಬೇಕು. ಅದು ಇವತ್ತು ನಗರಸಭೆ ಮಾಡ್ತಾ ಇಲ್ಲ, ಅದು ನಗರಸಭೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಇವತ್ತು ಒತ್ತಾಯ ಮಾಡ್ತೇನೆ. ಇವತ್ತು ನಂದು ಕೊನೆ ಒಂದು ರಿಕ್ವೆಸ್ಟ್, 2 ದಿನದಲ್ಲಿ ಈ ರಸ್ತೆಗೆ ಮೆಟ್ಲಿಂಗ್ ಮಾಡಿ ಸರಿಯಾದ ರೀತಿ ಮಾಡಿದರೆ ಸರಿ. ಇಲ್ಲದಿದ್ದರೆ ನಾವು ಈ ಬರುವ ಸೋಮವಾರ ಇಲ್ಲಿ ಹಳೆ ದಾಂಡೇಲಿ ಅವರು ಏನು ಡಿಸೈಡ್ ಮಾಡಿದ್ದಾರೆ ರಸ್ತಾ ರೋಕೋ ಅಂತೇಳಿ, ಅದರಲ್ಲಿ ನಮ್ಮ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯು ಸಹ ಮುಂದೆ ನಿಂತು ಈ ಹೋರಾಟ ಮಾಡ್ತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ನಮ್ಮ ಶಾಸಕರಿಗೆ, ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ದಾಂಡೇಲಿ ನಗರಸಭೆ ಆಡಳಿತಾಧಿಕಾರಿಗಳು ಅವರಿಗೂ ಜವಾಬ್ದಾರಿ ಇದೆ. ಅವರಿಗೂ ಸಹ ರಿಕ್ವೆಸ್ಟ್ ಮಾಡ್ತೇನೆ, ಈ ನಮ್ಮ ಸಮಸ್ಯೆ ಪರಿಹಾರ ಮಾಡದೇ ಇದ್ದರೆ ಖಂಡಿತವಾಗಿ ಇಲ್ಲಿ ಜನ ಎಲ್ಲ ಸೇರಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಆ ಹೋರಾಟದಿಂದ ಆಗುವ ಅನಾಹುತಗಳಿಗೆ ಏನಾದರೂ ಆದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಅವರೇ. ನಾವು ಯಾರೂ ಜವಾಬ್ದಾರಿ ಇಲ್ಲ ಅಂತೇಳಿ ಈ ಮೂಲಕ ನಾನು ಹೇಳಿ ನನ್ನ ಮಾತನ್ನು ಇಲ್ಲಿ